ಮೆಟ್ರೋನಲ್ಲಿ ನಾವು ಕಬ್ಬನ್ ಪಾರ್ಕ್ ಹೋಗಿದ್ವಿ. ಸೊ ಮೆಟ್ರೋನಲ್ಲಿ ಅಂದಮೇಲೆ ಸೆಕ್ಯೂರಿಟಿ ತುಂಬ ಬಿಗಿಯಾಗಿರುತ್ತೆ. ನಾವು ಬ್ಯಾಗ್ ಮತ್ತು ಲೇಡೀಸ್ ರೂಮ್ಗೆ ಹೋಗಿ ಚೆಕ್ ಮಾಡಿಸಿ ನಾವು ಸೆಕ್ಯೂರಿಟಿ ಏನೇನು ಪ್ರೋಸೆಸ್ ಇದೆ ಎಲ್ಲ ಕಂಪ್ಲೀಟ್ ಮಾಡಿ ಮೆಟ್ರೋ ರೀಚ್ ಆದ್ವಿ. ಮೆಟ್ರೋ ರೀಚ್ ಆಗಿ ನಾವು ಮೆಟ್ರೋಯಿಂದ ಕಬ್ಬನ್ ಪಾರ್ಕ್ಗೆ ಬಂದ್ವಿ. ನಾವು ಬಂದಾಗ ಅಷ್ಟೊಂದೇನು ಬಿಸಿಲಿರಲಿಲ್ಲ, ಅಟ್ಮಾಸ್ಫಿಯರ್ ತುಂಬ ಚೆನ್ನಾಗಿತ್ತು. ಸೊ ಒಂದು ಸ್ವಲ್ಪ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಕ್ಕೆ ಟಯರ್ಡ್ ಆಗಿತ್ತಲ್ಲ, ಅದಕ್ಕೆ ಸ್ವಲ್ಪ ಹೊತ್ತು ಬಂದ ತಕ್ಷಣ ಫಸ್ಟು ಎಲ್ಲಿ ಜಾಗ ಖಾಲಿ ಇದೆ ಅಲ್ಲಿ ನಾವು ಫ್ಲೋರಲ್ಲೇ ಗ್ರೇಸ್ ಮೇಲೆ ಕೂತ್ಕೊಂಡ್ವಿ. ಬರ್ತಾ ಗ್ರೇಪ್ಸ್ ತೊಗೊಂಡಿದ್ವಿ. ಸೊ ನಾವು ಬಾಯಾರಿಕೆ ಆಗ್ತಿತ್ತಲ್ಲ, ಅದಕ್ಕೆ ಗ್ರೇಪ್ಸ್ ತಿಂದು ಬಾಯಾರಿಕೆನೆಲ್ಲ ರಿಲ್ಯಾಕ್ಸ್ ಮಾಡಿಕೊಂಡು ನಾವು ಆಚೆ ಹೋಗ್ಬೇಕಾದ್ರೆ ಅಲ್ಲಿ ಬ್ಲಡ್ ಡೊನೇಟ್ ಇತ್ತು, ಮತ್ತು ಏನದು ಉಚ್ಚ ನ್ಯಾಯಾಲಯ ಅಂತ ಒಂದು ಕೋರ್ಟ್ ಇತ್ತು, ಮತ್ತು ನನ್ನ ಬೇಬಿದು ಸ್ವಲ್ಪ ಪಿಕ್ಸ್ ತೊಗೊಂಡ್ವಿ. ಸೊ ಈ ಪಿಕ್ ಎಕ್ಸ್ಟ್ರಾ ಬಂದುಬಿಟ್ಟಿದೆ, ನನ್ನ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಎಕ್ಸ್ಟ್ರಾ ಆ್ಯಡ್ ಆಗಿಬಿಟ್ಟಿದೆ. ಸೊ ನೆಕ್ಸ್ಟು ಅಲ್ಲಿ ತುಂಬ ಸ್ಟಾಲ್ಸ್ ಇತ್ತು, ಫುಡ್ ಸ್ಟಾಲ್ಸು ಇತ್ತು, ಶಾಪಿಂಗ್ ಸ್ಟಾಲ್ಸು ಇತ್ತು. ಫುಡ್ಡಲ್ಲಿ ಶುಗರ್ ಕೇನ್ ಇತ್ತು, ಪಾನಿಪುರಿ ಇತ್ತು, ಫ್ರೂಟ್ ಸಲಾಡ್ಸ್ ಇತ್ತು, ಮತ್ತು ಪಾಸ್ತಾ ಇತ್ತು, ಕಾರ್ನ್ಸ್ ಇತ್ತು. ನೀವೇ ನೋಡ್ಬೋದು ಸ್ಟಾಲಲ್ಲಿ ಫುಲ್ಲು ಜನ ಇದ್ದರು. ತುಂಬ ಯಾವಾಗೂ ರಶ್ಶಿಯಾಗೇ ಇರುತ್ತೆ ಈ ಸ್ಟಾಲ್ಸು. ಬಿಕಾಸ್ ಪಾರ್ಕಿಗೆ ಬರೋರಿಗೆಲ್ಲ ಏನಾದರೂ ತಿನ್ನಬೇಕು ಅನಿಸುತ್ತೆ. ಸೊ ಅವರು ಇಲ್ಲಿ ಬೈ ಮಾಡಲಿಕ್ಕೋಸ್ಕರ ನಿಂತ್ಕೊಂಡಿರ್ತಾರೆ. ಸೊ ಆಮೇಲೆ ಇಯರಿಂಗ್ಸ್ ಕೂಡ ಇತ್ತು ಇಲ್ಲಿ. ನನಗೆ ಒಂದೆರಡು ಇಯರಿಂಗ್ಸ್ ಇಷ್ಟ ಆಯಿತು ಇಲ್ಲಿ, ಅದಕ್ಕೋಸ್ಕರ ಈ ಗ್ರೀನಲ್ಲಿ ನಾನು ಡಾರ್ಕ್ ಬಾಟಲ್ ಗ್ರೀನ್ ಇಯರಿಂಗ್ನ ತೊಗೊಂಡೆ. ನಂಗೆ ತುಂಬ ಇಷ್ಟ ಆಯಿತು. ಇನ್ನೂ ತುಂಬ ಕಲೆಕ್ಷನ್ಸ್ ಇತ್ತು. ಅದರಲ್ಲಿ ರಿಂಗ್ಸ್ ಅಂದರೆ ನಂಗೆ ತುಂಬ ಇಷ್ಟ. ಇಯರಲ್ಲಿ ದೊಡ್ಡ ದೊಡ್ಡ ರಿಂಗ್ಸ್ ಥರ ಬರುತ್ತಲ್ಲ, ಆ ರಿಂಗ್ಸ್ ಕೂಡ ಪರ್ಚೇಸ್ ಮಾಡಿದೆ. ಒಂದು 20 ರುಪೀಸ್, ಒಂದು 40 ರುಪೀಸ್ ಇತ್ತು. ಮತ್ತು ಏನಾದರೂ ತಿನ್ನೋಣ ಅನ್ನಿಸ್ತಾ ಇತ್ತು ಅಂತ ಹೇಳಿ ನಾವು ಹೋದ್ವಿ. ಜ್ಯೂಸಸ್ ಇತ್ತು, ರೋಲ್ಸ್ ಇತ್ತು, ಮತ್ತು ಸ್ಯಾಂಡ್ವಿಚ್ಚು ಈ ಥರದ್ದೆಲ್ಲ ಇತ್ತು. ನಾವು ಪಾಸ್ತಾ ತೊಗೊಂಡ್ವಿ. ಪಾಸ್ತಾ ಮತ್ತು ಐಸ್ ಕ್ರೀಮ್ ತೊಗೊಂಡು ತಿಂದ್ವಿ. ನೆಕ್ಸ್ಟು ಈ ಹಿಲ್ಸ್ ಹತ್ರ ಏನಾದರೂ ಫೋಟೋಸ್ ತೊಗೊಳ್ಳೋಣ ಅಂತ ಬಂದ್ವಿ. ಸೊ ತುಂಬ ಜನ ಇದ್ದರು. ಆ ಜನ ಎಲ್ಲ ಖಾಲಿ ಆದಮೇಲೆ ಫೋಟೋಸ್ ತೊಗೊಳ್ಳೋಣ, ಇಲ್ಲಿ ಚೆನ್ನಾಗಿ ಬರುತ್ತೆ ಫೋಟೋಸು ಅಂತ ಹೋಗಿ ಇಲ್ಲತ್ರ ಫೋಟೋಸ್ ತೊಗೊಂಡ್ವಿ. ಸೊ ಅಷ್ಟೊತ್ತಿಗಾಗಲೇ ಒಂದು 5:30 ಆಗಿತ್ತು. ಇಲ್ಲಿ ಪರ್ಪಲ್ ಕಲರ್, ಯೆಲ್ಲೋ ಕಲರ್ ಫ್ಲವರ್ಸ್ ಎಲ್ಲ ಬಿದ್ದಿತ್ತು. ಅದೆಲ್ಲ ನೋಡಿಕೊಂಡು ಫೈನಲಿ ಮತ್ತೆ ಬ್ಯಾಕ್ ಟು ಹೋಮ್ ಮೆಟ್ರೋಗೆ ಬಂದ್ವಿ. ಫಸ್ಟ್ ಟ್ರೈನ್ ತುಂಬ ರಶ್ ಆಗಿದೆ, ಅದರಿಂದ ಹತ್ತಲಿಲ್ಲ ನಾವು. ಸೊ ರಿಲ್ಯಾಕ್ಸ್ ಮಾಡ್ತಾ ಕೂತಿದ್ವಿ. ನೆಕ್ಸ್ಟ್ ಟ್ರೈನು ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ವಿ. ತುಂಬ ರಶ್ ಇತ್ತು, ಅದಕ್ಕೆ ಲೆಟ್ ಇಟ್ ಬಿ, ಟೈಮ್ ಇತ್ತು ನಮ್ಮ ಹತ್ರ, ಅದಕ್ಕೆ ನೆಕ್ಸ್ಟ್ ಟ್ರೈನ್ಗೆ ಹೋಗೋಣ ಅಂತ ಕಾಯ್ತಾ ಇದ್ವಿ. ಸೊ ನೆಕ್ಸ್ಟ್ ಟ್ರೈನ್ ಬಂತು, ನಾವು ಟ್ರೈನ್ ಹತ್ತಿ ವಾಪಸ್ ಬಂದ್ವಿ. ಇದು